ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನಧಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪಾರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ದಂಷ್ಟ್ರಾಗ್ರೇಣೋ ಧೃತಾ ಗೌರು ದಧಿಪರಿವೃತಾ ಪರ್ವತೈರ್ನಿಮ್ನಗಾಭಿಃ ಸಾಕಂ ಮೃತ್ಪಿಂಡವದ್ಬೃಹದುರ್ವಪುಷಾನಂತರೂಪೇಣ ಯೇನ ಸೋಯಂ ಕಂಸಾಸುರಾರಿರ್ಮುರನರಕದಶಾಸ್ಯಾಂತಕೃತ್ಸರ್ವಸಂಸ್ಥಃ ಕೃಷ್ಣೋ ವಿಷ್ಣುಃಸುರೇಶೋ ನುದತು ಮಮ ರಿಪೂನ್ ಆದಿದೇವೋ ವರಾಹಃ. ನಮಸ್ತಸ್ಮೈ ವರಾಹಾಯ ಲೀಲಯೋದ್ಧರತೆ ಮಹೀಂ ಖುರಮಧ್ಯಗತೋ ಯಸ್ಯ ಮೇರುಖಣಖಣಾಯತೆ. ಶ್ರೀ ವರಾಹಮೂರ್ತಯೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 153ನೆಯ ಅಧ್ಯಾಯವಾದ ಮಥುರೆಯ ತೀರ್ಥ ವನಗಳ ಮಹಿಮೆ, ನವತೀರ್ಥ ಸಂಯಮನ ತೀರ್ಥ, ಆ ತೀರ್ಥದಲ್ಲಿ ಮೃತನಾಗಿ ಯಕ್ಷ್ಮಧನುವೆಂಬ ರಾಜನಾಗಿ ಜನಿಸಿದ ಬೇಡನ ಕಥೆ, ಮಧುವನ, ಕುಂದವನಗಳು, ಕಾಮ್ಯಕವನ, ಬಕುಲವನ, ಭದ್ರವನ, ಖಾದಿರವನ, ಮಹಾವನ, ಲೋಹಜಂಘವನ, ಬಿಲ್ವವನ, ಭಾಂಡೀರವನ, ಬೃಂದಾವನ ಎಂಬವುಗಳ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ, ದೇವಿ, ಶಿವಕುಂಡಕ್ಕೆ ಉತ್ತರದಲ್ಲಿ ನವತೀರ್ಥಗಳಿವೆ. ನವತೀರ್ಥಕ್ಕಿಂತ ಶ್ರೇಷ್ಠವಾದುದು ಯಾವುದೂ ಆಗಿಲ್ಲ, ಆಗುವುದೂ ಇಲ್ಲ. ಅಲ್ಲಿಯ ಸ್ನಾನ ಮಾತ್ರದಿಂದಲೇ ಮನುಷ್ಯರಿಗೆ ಪರಮ ಸೌಭಾಗ್ಯ ಉಂಟಾಗುವುದು. ಅವರು ಸ್ವರ್ಗಲೋಕದಲ್ಲಿ ರೂಪವಂತರಾಗಿ ಜನಿಸುವುದರಲ್ಲಿ ಸಂಶಯವಿಲ್ಲ. ಆ ನವತೀರ್ಥದಲ್ಲಿ ಮೃತನಾದವನು ನನ್ನ ಲೋಕವನ್ನು ಪಡೆಯುವನು. ಅಲ್ಲಿ ಸಂಯಮನವೆಂಬ ಹೆಸರಿನ ತೀರ್ಥವು 3 ಲೋಕದಲ್ಲೂ ಪ್ರಸಿದ್ಧವಾದುದು. ಅಲ್ಲಿ ಸ್ನಾನ ಮಾಡಿದವನು
ಮೃತನಾದವನು ನನ್ನ ಲೋಕವನ್ನು ಸೇರುವನು. ವಸುಂಧರೆ, ಆ ಸಂಯಮನ ತೀರ್ಥದಲ್ಲಿ ಪೂರ್ವದಲ್ಲಿ ಏನೇನು ನಡೆಯಿತೋ ಆ ವಿಚಾರವನ್ನು ಹೇಳುವೆನು ಕೇಳು. ಸುಪ್ರಸಿದ್ಧವಾದ ನೈಮಿಷಾರಣ್ಯದಲ್ಲಿ ಕೆಟ್ಟ ನಡತೆಯುಳ್ಳವನೂ ದುಷ್ಟ ಮನದವನೂ ಅತಿ ಪಾಪ ಮಾಡುವವನೂ ಆದ ಒಬ್ಬ ಬೇಡನು ವಾಸ ಮಾಡುತ್ತಿದ್ದನು. ಕೆಲವು ಕಾಲದ ಮೇಲೆ ಆ ಬೇಡನು ಮಥುರೆಯನ್ನು ಕುರಿತು ಹೋದನು. ಅಲ್ಲಿ ಕೃಷ್ಣ ಪಕ್ಷದ ಚತುರ್ದಶಿಯ ದಿನ ಯಮುನಾ ನದಿಯ ತೀರವನ್ನು ಸೇರಿ ಆ ದಿನವೇ ಅದನ್ನು ದಾಟಲು ಮನಸ್ಸುಳ್ಳವನಾದನು. ಶುಭೆ, ಬಳಿಕ ಯಮುನೆಯನ್ನು ದಾಟುತ್ತಾ ಸಂಯಮನ ತೀರ್ಥವನ್ನು ಪ್ರವೇಶಿಸಿದ ಆ ಪಾಪಿಯು ಉತ್ತಮವಾದ ಆ ತೀರ್ಥದಲ್ಲಿ ಮುಳುಗಿ ಹೋದನು. ಮುಳುಗಿದೊಡನೆಯೇ ಪ್ರಾಣಗಳನ್ನು ಬಿಟ್ಟನು. ದೇವಿ, ಬಳಿಕ ಆ ಬೇಡನು ಆ ತೀರ್ಥದ ಪ್ರಭಾವದಿಂದ ಸೌರಾಷ್ಟ್ರ ದೇಶದಲ್ಲಿ ಕ್ಷತ್ರಿಯ ವಂಶದಲ್ಲಿ ಯಕ್ಷ್ಮಧನುವೆಂಬ ಹೆಸರಿನ ದೊರೆಯಾಗಿ ಜನಿಸಿದನು. ಆತನು ಧನುರ್ಧರನೂ ಸುಂದರನೂ ಆಗಿದ್ದನು. ಆತನು ಕ್ಷತ್ರಿಯ ಧರ್ಮವನ್ನು ಅನುಸರಿಸಿ ಭೂಮಿಯನ್ನು ಪಾಲಿಸುತ್ತಿದ್ದನು. ಆತನು ಕಾಶಿಯ ರಾಜನ ಪುತ್ರಿಯಾದ ಪೀವರಿ ಎಂಬ ಶುಭೆಯನ್ನು ವಿವಾಹ ಮಾಡಿಕೊಂಡನು. ವಸುಂಧರೆ, ಆ ಪೀವರಿ ಆ ದೊರೆಯ ಮುಖ್ಯರಾದ 100 ಜನ ಪತ್ನಿಯರಲ್ಲಿ ಶ್ರೇಷ್ಠಳಾಗಿದ್ದಳು. ಆ ದೊರೆಯು ಆಕೆಯನ್ನು ಉಪವನಗಳಲ್ಲಿಯೂ ವನಗಳಲ್ಲಿಯೂ ರಮ್ಯವಾದ ಅರಮನೆಗಳಲ್ಲಿಯೂ ನದಿಗಳ ಮರಳು ದಿಣ್ಣೆಗಳಲ್ಲಿಯೂ ಸಂತೋಷಪಡಿಸುತ್ತಿದ್ದನು. ಪ್ರಜೆಗಳನ್ನು ಪಾಲಿಸುತ್ತಾ ದಾನಗಳನ್ನು ಕೊಡುತ್ತಾ ಕಾಲ ಕಳೆಯುತ್ತಿರುವ ಆ ರಾಜನಿಗೆ ಭೋಗಾಭಿಲಾಷೆಯೂ ಇದ್ದಿತು. ಭೂದೇವಿ, ಭೋಗಾಸಕ್ತನಾಗಿದ್ದ ಆ ದೊರೆಗೆ 77 ವರ್ಷಗಳಾದವು. 7 ಜನ ಪುತ್ರರು, ಮಂಗಳಾಂಗಿಯರಾದ 5 ಪುತ್ರಿಯರು ಆತನಿಗೆ ಜನಿಸಿದರು. ಕಮಲ ನೇತ್ರಯರಾದ ಆ 5 ಕನ್ಯೆಯರನ್ನು ದೊರೆಯು ರಾಜರಿಗೆ ವಿವಾಹ ಮಾಡಿಕೊಟ್ಟನು. ಗಂಡು ಮಕ್ಕಳನ್ನು ತಕ್ಕೆಡೆಗಳಲ್ಲಿ ದೊರೆಗಳನ್ನಾಗಿ ನಿಲ್ಲಿಸಿದನು. ಬಳಿಕ ಒಂದು ದಿನ ರಾತ್ರಿ ರಾಣಿಯಾದ ಪೀವರಿಯೊಡನೆ ಮಲಗಿ ನಿದ್ದೆ ಮಾಡುತ್ತಿದ್ದ ದೊರೆಯು ಎಚ್ಚರಗೊಂಡು ಮಥುರೆಯನ್ನು ಉತ್ತಮವಾದ ಸಂಯಮನವನ್ನು ಜ್ಞಾಪಿಸಿಕೊಂಡು ಅಲ್ಲಿಯೇ ಹಾ ಹಾ ಎಂದು ಮತ್ತೆ ಮತ್ತೆ ಕೂಗಿದನು. ಬಳಿಕ ಆ ಪೀವರಿಯು, ದೊರೆಯೇ, ಇದೇನು ಹೀಗೆ ಹೇಳುತ್ತೀಯೇ ಎಂದು ಕೇಳಿದಳು. ಪ್ರಿಯೆಯ ಮಾತನ್ನು ಕೇಳಿ ದೊರೆಯು ಮದಿಸಿದವನು, ನಿದ್ದೆಯವನು, ಹುಚ್ಚನು, ಅಸಂಬದ್ಧವಾದುದನ್ನು ಹೇಳುತ್ತಾನೆ. ಆದುದರಿಂದ ನಿದ್ದೆಯಲ್ಲಿದ್ದವನ ಮಾತನ್ನು ನೀನು ಏಕೆಂದು ಕೇಳಬಾರದು ಎಂದನು. ಪೀವರಿಯು ಹೇಳುತ್ತಾಳೆ, ನಾನು ನಿನಗೆ ಪ್ರಿಯೆಯಾಗಿದ್ದರೆ ಈಗ ನೀನು ಆ ವಿಚಾರವನ್ನು ನನಗೆ ಹೇಳು. ದೇವ, ನೀನು ನನ್ನಲ್ಲಿ ಅದನ್ನು ಮರೆಸುವೆಯಾದರೆ ನಾನು ಪ್ರಾಣಗಳನ್ನು ಬಿಡುತ್ತೇನೆ. ಪ್ರಿಯೆಯ ಮಾತನ್ನು ಕೇಳಿ ದೊರೆಯು, ಅವಶ್ಯವಾಗಿ ಹೇಳಲೇಬೇಕಾದರೆ ಮಥುರಾಪುರಿಗೆ ಹೋಗೋಣ. ಶುಭಾನನೆ, ಅಲ್ಲಿಗೆ ಹೋಗಿ ಇರುವ ವಿಚಾರವನ್ನು ನಿಜವಾಗಿ ಹೇಳುವೆನು. ಸುಲೋಚನೆ, ಬ್ರಾಹ್ಮಣರಿಗೆ ಬೇಕಾದ ಹಾಗೆ ದಾನ ಮಾಡು ಎಂದು ಬದಲು ಹೇಳಿದನು. ಪ್ರಿಯೆ, ಬಳಿಕ ದೊರೆಯು ಶುಭಕರವಾದ ಪುತ್ರರಿಗೂ
ದೌಹಿತ್ರರಿಗೂ ಗ್ರಾಮಗಳನ್ನು ಕೋಶಗಳನ್ನು ಕೊಟ್ಟು ಅವರವರನ್ನು ಸರಿಯಾದ ಸ್ಥಾನದಲ್ಲಿಟ್ಟು ಪುತ್ರರನ್ನು ಮತ್ತೆ ಮತ್ತೆ ನೋಡಿದನು. ಬಳಿಕ ದೊರೆಯು ಪುರ ನಿವಾಸಿಗಳಾದ ಜನರನ್ನು ಗೌರವಿಸಿ ತಂದೆ ತಾತಂದಿರಿಂದ ಬಂದಿರುವ ರಾಜ್ಯವನ್ನು ಕ್ರಮವಾಗಿ ರಕ್ಷಿಸಬೇಕು. ದೋಷರಹಿತರೇ, ನಿಮಗೆ ಅಭಿಮತವಾದರೆ ರಾಜ್ಯವಾಳಲು ಪುತ್ರರನ್ನು ನಿಯಮಿಸುತ್ತೇನೆ. ಲೋಕವು ಯಾವಾಗಲೂ ರಾಜ್ಯ ಪುತ್ರ ಪತ್ನಿಯರನ್ನು ಬಂಧುವರ್ಗವನ್ನು ಶಾಶ್ವತವಾಗಿ ಬಯಸುತ್ತದೆ. ಆದರೆ ಯಮನ ಬಯಕೆಯೇ ಬೇರೆ ಎಂಬುದನ್ನು ನಿರ್ಮಲ ಹೃದಯನಾದವನು ಅರಿತು ಆತ್ಮಹಿತವನ್ನು ಮಾಡಿಕೊಳ್ಳಬೇಕು. ಆದುದರಿಂದ ನಾವು ಸರ್ವ ಪ್ರಯತ್ನದಿಂದ ಮಥುರಾಪುರಿಗೆ ಹೋಗುತ್ತೇವೆ. ಅಯ್ಯೋ ಕಷ್ಟ! ನಾವು ಇದುವರೆಗೂ ರಾಜ್ಯವನ್ನು ಆಳಿದುದಾಯಿತು. ಈಗ ನನಗೆ ತಿಳಿಯಿತು, ತ್ಯಾಗಕ್ಕಿಂತ ಮೇಲಾದ ಸುಖವಿಲ್ಲ. ವಿದ್ಯೆಗೆ ಸಮವಾದ ಕಣ್ಣಿಲ್ಲ, ಕಣ್ಣಿಗೆ ಸಮವಾದ ಬಲವಿಲ್ಲ, ರಾಗಕ್ಕೆ ಸಮವಾದ ದುಃಖವಿಲ್ಲ. ಇದ್ದುದನ್ನು ಕೊಟ್ಟು ಆಸೆಯನ್ನು ಬಿಡುವ ತ್ಯಾಗಕ್ಕಿಂತ ಉತ್ತಮ ಸುಖವಿಲ್ಲ. ಇದನ್ನರಿತ ಯಾವನು ತಾನೇ ಸರ್ವ ಕಾಮಗಳನ್ನು ಬಯಸುತ್ತಾ ಈ ಮುಖ್ಯ ಧರ್ಮಗಳನ್ನು ಅಥವಾ ತತ್ವಗಳನ್ನು ಬಿಟ್ಟಾನು. ಪ್ರಾಯಿಕವಾಗಿ ಸರ್ವ ಕಾಮಗಳನ್ನು ಪರಿತ್ಯಜಿಸುವುದೇ ಉತ್ತಮ ಎಂದು ಹೇಳಿದನು. ಬಳಿಕ ಆ ಯಕ್ಷ್ಮಧನುರಾಜನು ಹಿರಿಯ ಮಗನಿಗೆ ರಾಜ್ಯದಲ್ಲಿ ಅಭಿಷೇಕ ಮಾಡಿ ಬಹುಜನ ಅಧೀನ ರಾಜರು ಮಂತ್ರಿಗಳೇ ಮೊದಲಾದವರನ್ನು ಅವನ ಸಹಾಯಕ್ಕೆ ಸೇರಿಸಿ ಪುರಜನರನ್ನು ನೋಡಿ ಬಳಿಕ ಚತುರಂಗ ಬಲ ಸಹಿತನಾಗಿ ಹೊರಟು ಬಹಳ ದಿನಗಳ ಮೇಲೆ ಮಥುರಾ ಪಟ್ಟಣವನ್ನು ಸೇರಿದನು. ಆ ದೊರೆಗೆ 12 ತೀರ್ಥಗಳಿಂದ ಕೂಡಿ ಪವಿತ್ರವೂ ಪಾಪಹರವೂ ಶುಭವೂ ಮನೋಹರವೂ ಆದ ಆ ಪಟ್ಟಣವು ಅಮರಾವತಿಯಂತೆ ಕಾಣಿಸಿತು. ಭೂದೇವಿ ರಮ್ಯವಾದ ಮಧುವನವೆಂಬುದು ಅತ್ಯುತ್ತಮವಾದ ವಿಷ್ಣುಸ್ಥಾನ. ಅದನ್ನು ನೋಡಿದ ಮನುಷ್ಯನು ಕೃತಕೃತ್ಯನಾಗುವನು. ದೇವಿ ಭಾದ್ರಪದ ಮಾಸದ ಶುಕ್ಲಪಕ್ಷದ ಏಕಾದಶಿಯಲ್ಲಿ ಆ ತೀರ್ಥದಲ್ಲಿ ಸ್ನಾನ ಮಾಡಿದ ಮನುಷ್ಯನು ತಾನು ಮಾಡಬೇಕಾದುದನ್ನೆಲ್ಲ ಪೂರ್ಣವಾಗಿ ಮಾಡಿದವನಾಗಿ ಕೃತಕೃತ್ಯನಾಗುವನು. ದೇವಿ ಮೂರನೆಯದಾದ ಕುಂದವನವೆಂಬ ಹೆಸರಿನ ವನವು ಉತ್ತಮವಾದುದು. ಅಲ್ಲಿಗೆ ಹೋಗಿ ಮನುಷ್ಯನು ಕೃತಕೃತ್ಯನಾಗುವನು. ದೇವಿ ಭಾದ್ರಪದ ಮಾಸದ ಕೃಷ್ಣಪಕ್ಷದ ಏಕಾದಶಿಯ ದಿನ ಅಲ್ಲಿ ಸ್ನಾನ ಮಾಡಿದ ಮನುಷ್ಯನು ರುದ್ರಲೋಕದಲ್ಲಿ ವಾಸಿಸುವನು. ದೇವಿ ನಾಲ್ಕನೆಯದಾದ ಕಾಮ್ಯಕವನವೆಂಬುದು ವನಗಳಲ್ಲಿ ಉತ್ತಮವಾದುದು. ಅಲ್ಲಿಗೆ ಹೋಗಿ ಅಲ್ಲಿರುವ ವಿಮಲ ಕುಂಡದಲ್ಲಿ ಸ್ನಾನ ಮಾಡುವವನು, ಅಲ್ಲಿ ಪ್ರಾಣ ಬಿಡುವವನು ಸರ್ವ ಪಾಪಗಳನ್ನು ಕಳೆದುಕೊಂಡು ನನ್ನ ಲೋಕವನ್ನು ಸೇರುವನು. ದೇವಿ ಐದನೆಯದಾದ ಬಕುಲವನವೆಂಬುದು ವನಗಳಲ್ಲೆಲ್ಲ ಉತ್ತಮವಾದುದು. ಅಲ್ಲಿಗೆ ಹೋದ ಮನುಷ್ಯನು ಅಗ್ನಿಲೋಕವನ್ನು ಸೇರುವನು. ಯಮುನಾ ನದಿಯ ಮತ್ತೊಂದು ದಡದಲ್ಲಿರುವ ಭದ್ರವನವೆಂಬುದು ದೇವತೆಗಳಿಗೂ ದುರ್ಲಭವಾದುದು, ಅತ್ಯುತ್ತಮವಾದುದು ಆಗಿ ಆರನೆಯದಾಗಿದೆ. ಭೂಮಿ ನನ್ನ ಭಕ್ತಿಯಲ್ಲಿ ನಿರತನಾಗಿ ನನ್ನನ್ನು ಯಾವಾಗಲೂ ಧ್ಯಾನಿಸುವವನು ಆ ಭದ್ರವನಕ್ಕೆ ಹೋದರೆ ಆ ವನದ ಮಹಿಮೆಯಿಂದ ಅವನು
ನಾಗಲೋಕವನ್ನು ಸೇರುವನು. ಭೂಮಿ 7ನೆಯದು ಲೋಕ ಪ್ರಸಿದ್ಧವಾದ ಖಾದಿರವನ. ಭದ್ರೆ, ಮನುಷ್ಯನು ಅಲ್ಲಿಗೆ ಹೋದರೆ ನನ್ನ ಲೋಕವನ್ನು ಸೇರುವನು. ಎಲ್ಲಿಗೆ ಹೋದ ಮನುಷ್ಯನು ಇಂದ್ರಲೋಕವನ್ನು ಸೇರುವನೋ ಆ 8ನೆಯದಾದ ಮಹಾವನವು ನನಗೆ ಯಾವಾಗಲೂ ಪ್ರಿಯವಾದುದು. ಲೋಹಜಂಗನೆಂಬುವನು ಕಾಯುತ್ತಿರುವ ಲೋಹಜಂಗ ವನವೆಂಬ 9ನೆಯ ವನವು ಸರ್ವ ಪಾಪ ನಾಶಕವಾದುದು. 10ನೆಯದಾದ ಬಿಲ್ವವನವೆಂಬುದು ದೇವತೆಗಳಿಂದ ಪೂಜಿತವಾದುದು. ಅಲ್ಲಿಗೆ ಹೋಗುವುದರಿಂದ ಮನುಷ್ಯನು ಬ್ರಹ್ಮಲೋಕದಲ್ಲಿ ನೆಲೆಸುವವನಾಗುವನು. 11ನೆಯದು ಭಾಂಡೀರವನ. ಉತ್ತಮವಾದ ಅದು ಯೋಗಿಗಳಿಗೆ ಪ್ರಿಯವಾದುದು. ಅದರ ದರ್ಶನ ಮಾತ್ರದಿಂದ ಮನುಷ್ಯನು ಮತ್ತೆ ಗರ್ಭದಲ್ಲಿ ಜನಿಸುವುದಿಲ್ಲ. ವನಗಳಲ್ಲಿ ಉತ್ತಮವಾದ ಭಾಂಡೀರವನಕ್ಕೆ ಹೋಗಿ ಬಳಿಕ ಕೃಷ್ಣನ ದರ್ಶನ ಮಾಡಿದರೆ ಪುನರ್ಜನ್ಮವಿಲ್ಲ. ವೃಂದೆ ಎಂಬುವಳಿಂದ ರಕ್ಷಿತವಾದ ವೃಂದಾವನವು 12ನೆಯ ಪುಣ್ಯಕ್ಷೇತ್ರ. ಭೂಮಿ, ಅದು ನನಗೆ ಪ್ರಿಯವಾದುದು, ಮಹಾಪಾತಕಗಳನ್ನು ನಾಶ ಮಾಡುವುದೂ ಆಗಿದೆ. ವಸುಂಧರೆ, ವೃಂದಾವನವನ್ನು ಗೋವಿಂದನನ್ನು ನೋಡುವವರು ಯಮಪುರಕ್ಕೆ ಹೋಗುವುದಿಲ್ಲ, ಸುಕೃತಿಗಳ ಗತಿಗೆ ಹೋಗುವರು. ಇತಿ ಶ್ರೀ ವರಾಹಪುರಾಣೆ ಭಗವತ್ಶಾಸ್ತ್ರೆ ಮಥುರಾ ಮಾಹಾತ್ಮ್ಯೆ ಮಥುರಾ ತೀರ್ಥ ಮಾಹಾತ್ಮ್ಯಂ ನಾಮ 350 ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 154ನೆಯ ಅಧ್ಯಾಯವಾದ ಯಮುನಾ ತೀರ್ಥ ಮಹಿಮೆ, ಯಮುನೆಯ ಧಾರಾಪತನಕ ತೀರ್ಥದಲ್ಲಿ ಮೃತಳಾದುದರಿಂದ ಯಕ್ಷ್ಮಧನುರಾಜನ ಪತ್ನಿಯಾಗಿ ಜನಿಸಿದ ಪೀವರಿಯ ಕಥೆ, ಯಮುನೆಯ ನಾಗತೀರ್ಥ, ಘಂಟಾಭರಣಕ ತೀರ್ಥ, ಸೋಮತೀರ್ಥ, ಸರಸ್ವತೀಪತನ, ದಶಾಶ್ವಮೇಧ ತೀರ್ಥಗಳು, ಮಾನಸತೀರ್ಥ, ವಿಘ್ನರಾಜತೀರ್ಥ, ಕೋಟಿವಟತೀರ್ಥ, ಶಿವಕ್ಷೇತ್ರಗಳ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನೆಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.